ವೀಕ್ಷಕರೇ, ನೀವು ನೋಡುತ್ತಿರುವುದು ಸಮತಾ ಪಬ್ಲಿಕ್ ನ್ಯೂಸ್. ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವ ಸಾರ್ವಜನಿಕರಿಗೆ ಒಂದು ಮಹತ್ವದ ಹಾಗೂ ಉಪಯುಕ್ತ ಮಾಹಿತಿ. ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶ್ರೀ ಶಿವಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇಂದಿನ ದಿನಗಳಲ್ಲಿ ಮೊಬೈಲ್, ಕಂಪ್ಯೂಟರ್ ಹಾಗೂ ಇತರೆ ಡಿಜಿಟಲ್ ಸಾಧನಗಳ ಅತಿಯಾದ ಬಳಕೆಯಿಂದ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಸಮೀಪದ ದೃಷ್ಟಿ, ದೂರದ ದೃಷ್ಟಿ, ಕಣ್ಣಿನ ಉರಿ, ಕಣ್ಣಿನಿಂದ ನೀರು ಬರುವುದು, ದೃಷ್ಟಿ ಮಂಕಾಗುವುದು ಸೇರಿದಂತೆ ಹಲವು ಸಮಸ್ಯೆಗಳಿಂದ ಅನೇಕರು ಬಳಲುತ್ತಿದ್ದಾರೆ. ಇಂಥವರಿಗೆ ಈ ಉಚಿತ ಶಿಬಿರವು ಉತ್ತಮ ಅವಕಾಶವಾಗಿದೆ. ಶಿಬಿರದಲ್ಲಿ ಅನುಭವಿ ಆಯುರ್ವೇದ ತಜ್ಞರಿಂದ ಕಣ್ಣಿನ ಸಂಪೂರ್ಣ ತಪಾಸಣೆ ನಡೆಸಲಾಗುತ್ತದೆ. ನಂತರ ಅಗತ್ಯವಿರುವವರಿಗೆ ಆಯುರ್ವೇದ ಪದ್ಧತಿಯ ಮೂಲಕ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ. ವಿಶೇಷವಾಗಿ ಕಣ್ಣಿನ ಆರೋಗ್ಯ ಸುಧಾರಣೆಗೆ ಸಹಾಯಕವಾಗುವ ಬಿಂದುವಿನ ರೂಪದ ಆಯುರ್ವೇದ ಔಷಧಿಯನ್ನು ಹಾಕುವ ವ್ಯವಸ್ಥೆಯೂ ಇರಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಶಿವಲಿಂಗೇಶ್ವರ ಕಲ್ಯಾಣ ಮಂಟಪದಲ್ಲಿ ಸೈದಾಪುರ ಗ್ರಾಮದಲ್ಲಿ ತಾಲೂಕಾ ರಬಕವಿ ಬನಹಟ್ಟಿ, ಜಿಲ್ಲೆ ಬಾಗಲಕೋಟ ಈ ಉಚಿತ ಶಿಬಿರವು ನಿಸ್ವಾರ್ಥ ಸೇವೆಯಿಂದ 3 ದಿನಗಳ ಕಾಲ ನಡೆಯಲಿದ್ದು, ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕೆಂದು ಆಯೋಜಕರು ತಿಳಿಸಿದ್ದಾರೆ. 2026 ಜೂನ್ 29ರಿಂದ ಜುಲೈ 1ರವರೆಗೆ ಪ್ರತಿದಿನ ಸಂಜೆ 5 ಗಂಟೆಯಿಂದ ನಡೆಯಲಿದ್ದು, ಕಣ್ಣಿನ ಯಾವುದೇ ರೀತಿಯ ತೊಂದರೆ ಇರುವವರು ತಪ್ಪದೇ ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಋಷಿ ಯೋಗಾಶ್ರಮ ರನ್ನಬೆಳಗಲಿ ವತಿಯಿಂದ ಆಯೋಜಿಸಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಗುರೂಜಿಯವರ 9009364551 ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ. ತಜ್ಞರ ಅಭಿಪ್ರಾಯದಂತೆ ಕಣ್ಣಿನ ಸಮಸ್ಯೆಯನ್ನು ನಿರ್ಲಕ್ಷಿಸುವುದು ಭವಿಷ್ಯದಲ್ಲಿ ಗಂಭೀರ ತೊಂದರೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯ. ಉಚಿತವಾಗಿ ತಪಾಸಣೆ ಹಾಗೂ ಆಯುರ್ವೇದ ಚಿಕಿತ್ಸೆಯ ಸೌಲಭ್ಯ ದೊರೆಯುತ್ತಿರುವ ಈ ಶಿಬಿರವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವುದು ಒಳಿತು. ನಿಮ್ಮ ಕುಟುಂಬದವರು, ಸ್ನೇಹಿತರು ಹಾಗೂ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿರುವ ಪರಿಚಯಸ್ಥರಿಗೂ ಈ ಮಾಹಿತಿಯನ್ನು ತಿಳಿಸಿ ಶಿಬಿರದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿ. ಇದೇ ಈ ಕ್ಷಣದ ಪ್ರಮುಖ ಮಾಹಿತಿ. ಇನ್ನಷ್ಟು ಇಂಥ ಉಪಯುಕ್ತ ಹಾಗೂ ಜನಪರ ಸುದ್ದಿಗಳಿಗಾಗಿ ಸಮತಾ ಪಬ್ಲಿಕ್ ನ್ಯೂಸ್ ಅನ್ನು ವೀಕ್ಷಿಸುತ್ತಿರಿ. ಧನ್ಯವಾದಗಳು. ಈ ಕಣ್ಣಿನ ಔಷಧವನ್ನು ಹಾಕೋದು ಋಷಿ ಯೋಗಾಶ್ರಮ ರನ್ನಬೆಳಗಲಿ, ಮುಧೋಳ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಬೆಳಿಗ್ಗೆ 10ರಿಂದ 1 ಗಂಟೆ ಮಾತ್ರ ಹಾಕ್ತೀವಿ ನಾವು. 10ರಿಂದ ಮಧ್ಯಾಹ್ನ 1 ಗಂಟೆ ತನಕ ಅಲ್ಲಿ ಹಾಕ್ತೀವಿ. ಆಮೇಲೆ ಸಾಯಂಕಾಲ 5ರಿಂದ 8 ಗಂಟೆ ಮಟ್ಟ ಸೈದಾಪುರ ಪೇಟೆಯಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ಆವರಣದಲ್ಲಿ ಈ ಔಷಧವನ್ನು ಹಾಕಲಾಗುತ್ತದೆ. ಇಲ್ಲಿ 3 ದಿವಸ ಮಾತ್ರ. ಇವತ್ತು 1 ದಿವಸ, ನಾಳೆ 1 ದಿವಸ, ನಾಡ್ದು 1 ದಿವಸ. ಅಂದ್ರೆ ಡೇಟ್ ಹೇಳ್ರಿ. ಡೇಟು 29, 30, 31 ಐತಿ ನೋಡಿ. 1ನೇ ತಾರೀಕು ಇಷ್ಟು ಮಟ್ಟ ನಾವು ಹಾಕ್ತೀವಿ ರೀ. ಆಮೇಲೆ ಬೆಳಗಲಿಯಲ್ಲಿ ಕಂಟಿನ್ಯೂ ಇರ್ತದೆ ರೀ. 14ನೇ ತಾರೀಕು ಮಟ್ಟ ಇರ್ತದೆ ರೀ. ಆಮೇಲೆ ನಾವು ಹುಬ್ಬಳ್ಳಿಗೆ ಹೋಗ್ತೀವಿ. ಹುಬ್ಬಳ್ಳಿಯಲ್ಲಿ 18ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು 25 ದಿವಸ ಅಲ್ಲೇ ಇರ್ತೀವಿ ನಾವು. ಹುಬ್ಬಳ್ಳಿ ಸಿದ್ದಾರೂಢ ಮಠದಲ್ಲಿ. ಸಿದ್ದಾರೂಢ ಮಠ. ತಮ್ಮ ಮೊಬೈಲ್ ನಂಬರ್ 9900936451. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. 10 ಮೇಲ್ಪಟ್ಟು ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ನಮ್ಮದು ಯೋಗ ಇರ್ತದೆ, ಸಾಧನೆ ಇರ್ತದೆ, ಪೂಜೆ ಇರ್ತದೆ, ಜಪ ಇರ್ತದೆ. ಅದಕ್ಕಾಗಿ 10 ಮೇಲೇ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾ. 10 ಮೇಲೆ ಕಾಂಟ್ಯಾಕ್ಟ್ ಮಾಡಿ. ಮುಂಜಾನೆ 10 ಮೇಲೆ. ಮುಂಜಾನೆ. ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಇದನ್ನು ಲಾಭ ತೆಗೆದುಕೊಳ್ಳ್ರಿ. ಯೋಗ ಮಾಡಿರಿ. ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊರಿ. ಹೆಚ್ಚಿನ ಪ್ರಮಾಣದಲ್ಲಿ ಈ ವನಸ್ಪತಿಗಳನ್ನು ಉಪಯೋಗ ಮಾಡ್ಕೊರಿ. ಯಾಕಂದರೆ ವನಸ್ಪತಿ ಬಹಳ ದಿವ್ಯವಾದಂಥ ಔಷಧಗಳು. ಇವೆಲ್ಲ ಋಷಿಮುನಿಗಳಿಂದ ಬಂದಂಥವು. ಯಾವ ರೋಗಿಗೆ ಯಾವ ಔಷಧ ತೆಗೆದುಕೊಳ್ಬೇಕು, ಯಾವ ಗಿಡಮೂಲಿಕೆ ತೆಗೆದುಕೊಳ್ಬೇಕು, ಇದನ್ನು ತಿಳ್ಕೊಂಡು ಇದನ್ನು ಉಪಯೋಗ ಮಾಡ್ಕೊರಿ. ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊರಿ. ಜೈ ಶ್ರೀ ಗುರುದೇವ್. ಸರ್, ಔಷಧ ಹಾಕ್ಸೋದ್ರೆ ನಮ್ಮ ಕಡೆಯಿಂದ ಇದರ ಲಾಭ ಏನಾಗೈತೆ ನಿಮ್ಗೆ ಹೇಳ್ಬೇಡಿ. ಕಡಿಮೆ ಆಗೈತೆ. ಏನೇನೈತೆ ಪ್ರಾಬ್ಲಮ್? ಮಾಂಸ ಬರ್ತಂದ್ರೆ ಹೋಗೈತಲ್ಲ. ನಿದ್ದೆ ಹೆಂಗೆ ಆಗತ್ತೆ ರೀ? ತಲೆ ನುಸುದು ಹೋಗೈತೆ ರೀ? ಎಲ್ಲ ಆರಾಮಾಗೈತೆ ರೀ. ಮತ್ತು ಈಗ ಬೇರೆದವ್ರಿಗೆ ಹಾಕ್ಸೋರಿಗೆ ನಾನು ಸಂದೇಶ ಕೊಡ್ತೇವೆ. ಹಾಕ್ಸೋಬೇಕು, ಹಾಕ್ಸೋಬೇಡ್ರಿ. ಕಡಿಮೆ ಆಗೈತು. ಗುರುಜಿಯವ್ರು ಕಡಿಮೆ ಆಗೈತು. ಹಿಂಗೆ ಹಾಕ್ತಾರೆ ನೀವು. ಕರೆಕ್ಟ್ ಕಡಿಮೆ ಐತ್ರಲ್ಲ, ಅದಕ್ಕೆ ರೀ ಹಾಕೊಳ್ಳೋರು ಬಂದು ಹಾಕೋತ ಹೇಳ್ತಾರೆ. ನಾನು ಚಲೋ, ನಿಮ್ಗೆ ಚಲೋ ಆಗೈತ್ರಿ, ಬೇರೆದವ್ರು ಹಾಕೋಬೋದ್ರಿ ಬಂದು. ಅಲ್ಲ, ಬೇರೆದವ್ರಿಗೆ ಬಂದು ಹಾಕೊಳಕೇನು ಅಡ್ಡಿ ಇಲ್ರಲ್ಲ ರೀ. ಸರಿ.
ಸ್ವಲ್ಪ ಉರಿಯಾಕತ್ತೈತೆ ರೀ. ನೋಡಿ ಗುರುಗಳು ಹೇಳ್ದಂಗೆ 3 ದಿನ ಹಾಕೊಂಡು ನೋಡ್ತಾನೆ ರೀ. ಆಪರೇಷನ್ ಮಾಡಕ್ಕೆ ಹೇಳಿದ್ರಿ ನಮ್ಗೆ. ಇನ್ನು ಗುರುಗಳ ಕೈಲಿ ಹಾಕೊಂಡ್ವಿ ಅಂತಂದ್ರೆ ಚಲೋ ಆಗ್ತದೆ ನಮ್ದು ಯಾವ್ರು ರೀ? ಇದು ನಾವು ತುಮಡಿ ಫ್ಯಾಕ್ಟ್ರಿ ಅವ್ರಿ ಸೈದಾಪುರದವ್ರು. ಹಾಂ ರೀ. ನಮ್ಮ ಹೆಸರು ರೀ? ಸುಭಾಷ್ ಕದಮ್ ಅಂತಾರೆ. ಚಲೋ ಆಗಿಲ್ಲ. ಈಗ ಎಷ್ಟನೇ ಸಲ ರೀ ಹಾಕೊಳ್ಳೋದು? ಫಸ್ಟ್ ಟೈಮ್. ಏನು ಅನ್ಸತ್ತೈತ್ರಿ ಕಣ್ಣಾಗ ರೀ? ಕಣ್ಣೆಲ್ಲ ಕ್ಲಿಯರ್ ಆದಂಗೆ ಹಾಂ. ಹಾಕೊಳ್ಳೋರ್ಗೆ ಏನು ಹೇಳ್ತೀರಿ? ಮುಂದೆ ಹಾಕೊಳ್ಳೋರ್ಗೆ ಏನು ಹೇಳ್ತೀರಿ? ಹಾಕೊಂಡ್ರೆ ಗುರುಜಿಯವರ ಎಲ್ಲ ಚಲೋ ಆಕೈತಿ. ಹಾಕೊಳ್ಳೋರು ಚಲೋ ಆಕತೈತಿ. ಹಾಂ ಚಲೋ ಆಕೈತಿ. ಇದು ಲಕ್ಕ ಹೊಡೆದ ಕಣ್ಣು ಬಂದು ಐತ್ರಿ ಅದು. ಇದು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಈಗ ಕಾಣತೈತಿ ಸ್ವಲ್ಪ ಸ್ವಲ್ಪ ಕಾಣತೈತಿ. ಬಲಗಣ್ಣು ಬಂದೇ ಐತ್ರಿ. ಮೂರೇ ಮಗಬಾಯಿ ಪಾಲ್ವಾನ್ರಿ. ಈಗ ಹಾಕೋದು ಎಷ್ಟನೇ ಸಲ ರೀ? ಈಗ ಒಮ್ಮೆ ಈಗ ಒಮ್ಮೆ ರೀ. ಈಗ ಹೆಂಗೆ ಅನ್ಸತ್ತೈತ್ರಿ ಕಣ್ಣಾಗ? ಕಣ್ಣಕ್ಕೆ ಈಗ ಕ್ಲಿಯರ್ ಆಗೈತ್ರಿ? ಹ್ಞೂ. ಚುಚ್ಚೋದು ಏನಾಯ್ತು? ಏನಿಲ್ಲ ಏನಿಲ್ಲ ರೀ. ಏನು ತಮ್ಮ ಹೆಸರು ರೀ? ಬಾಪ ಪಾಲ್ವಾನ್.